ಬೇರೆ ಸ್ವಿಚಸ್ ಅಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ಟೆನ್ಷನ್ ಬೇಕಾಗಿಲ್ಲ. ಈ ತರ ಒಂದು ಇನ್ಫ್ರಾರೆಡ್ ಸ್ಟವ್ ತಗೊಂಡ್ರೆ ಸಾಕು. ಇನ್ಫ್ರಾರೆಡ್ ಸ್ಟವ್ ಇಂದ ನಿಮಗೆ ಮನೆಯಲ್ಲಿ ಏನೇನು ಪಾತ್ರೆ ಇರ್ತೀರಾ ಪ್ರತಿಯೊಂದು ಪಾತ್ರೆ ಇಟ್ಕೊಂಡು ನೀವು ಕುಕ್ ಮಾಡ್ಕೋಬಹುದು. ನಿಮಗೆ ಮಣ್ ಪಾತ್ರೆ ಇದೆ, ಇದರ ಕುಕ್ಕರ್ ಇದೆ, ಸಿಲ್ವರ್ ಪಾತ್ರೆ ಇದೆ, ದೋಸೆ ಟವಾ ಇದೆ, ಇದರ ಗ್ರಿಲ್ ಪ್ಯಾನ್ ಇದೆ, ಗ್ರಿಲ್ ಕಂಬಿ ಇದೆ. ಯಾವುದೇ ಇರಲಿ, ಯಾವುದೇ ಪಾತ್ರೆ ಇರಲಿ, ನಿಮಗೆ ಇದ್ರ ಮೇಲೆ ಇಟ್ಕೊಂಡು ಕುಕ್ ಮಾಡ್ಕೋಬಹುದು. ಮಣ್ ಪಾತ್ರೆ ನೋಡಿ ವಾಟರ್ ಹಾಕ್ತಾ ಇದೀನಿ, ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಬಾಯ್ಲ್ ಆಗ್ತದೆ. ಇದರಲ್ಲಿ ನಿಮಗೆ ಟ್ರೆಡಿಷನಲ್ ಫುಡ್, ಫಿಶ್ ಕರಿ ಆಗಲಿ, ಈಗ ಮಟನ್ ಕರಿ ಆಗಲಿ, ಇದೆಲ್ಲ ಕೂಡ ನಿಮಗೆ ಟ್ರೆಡಿಷನಲ್ ಫುಡ್, ನಿಮಗೆ ಬದನೆಕಾಯಿ ಕರಿ ಇದೆಲ್ಲ ಕೂಡ ನಿಮಗೆ ಆರಾಮಾಗಿ ಇದರಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ನಿಮಗೆ ಕುಕ್ಕರ್ ಇಂದ ರೈಸ್ ಬಾಯ್ಲ್ ಮಾಡ್ತಾ ಇದೀನಿ. ಕುಕ್ಕರ್ ಇಡ್ತಾ ಇದೀನಿ, ರೈಸ್ ಬಾಯ್ಲ್ ಆಗ್ತಾ ಇದೆ. 10 ಮಿನಿಟ್ಸ್ ಅಲ್ಲಿ ನಿಮಗೆ ಕುಕ್ಕರ್ ಅಲ್ಲಿ ರೈಸ್ ಬಾಯ್ಲ್ ಆಯ್ತು. ನೆಕ್ಸ್ಟ್ ಬಂದು ಹಾಲು ಕಾಯಿಸ್ತಾ ಇದೀನಿ. ಸೊ ಮಕ್ಕಳಿಗೆಲ್ಲ ಆಯಿಲ್ ಕಾಲ್ಬೇಕಂದ್ರೆ ಗ್ಯಾಸ್ ಅಲ್ಲಿ ಹೋಗಿ ಫ್ಲೇಮ್ ಮಾಡ್ಬೇಕು, ಅದೆಲ್ಲ ಏನಿಲ್ಲ. ಇದೆಲ್ಲ ಆನ್ ಮಾಡ್ತೀರಾ, ಟೈಮ್ ಸೆಟ್ ಮಾಡ್ತೀರಾ, ಜಸ್ಟ್ ಇದ್ರೆ ಟೈಮರ್ ಇದೆ. ನೆಕ್ಸ್ಟ್ ವೋಲ್ಟೇಜ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಹಾಲು ಬಾಯ್ಲ್ ಆಗ್ತಾ ಇದೆ ನೋಡಿ, ಹಾಲು ಬಾಯ್ಲ್ ಆಗಿ ಮೇಲ್ಗಡೆ ಬರ್ತಾ ಇದೆ. ಜಸ್ಟ್ ಆಫ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಹಾಲು ಕಾಯ್ದೆ ಆಯ್ತು. ನೆಕ್ಸ್ಟ್ ಬಂದು ದೋಸೆ ಟವಾ ಇಟ್ಕೊಳ್ತಾ ಇದೀನಿ. ದೋಸೆ ಹಾಕ್ತಾ ಇದೀನಿ. ಇದರಲ್ಲಿ ದೋಸೆ ಮಾತ್ರ ಅಲ್ಲ, ನಿಮಗೆ ರಾಗಿ ದೋಸೆ, ಅಕ್ಕಿ ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಯಾವುದೇ ಬೇಕಂದ್ರೆ ಇದರಲ್ಲಿ ದೋಸೆ ಟವಾ ಮೇಲೆ ಹಾಕೋಬಹುದು. ನೆಕ್ಸ್ಟ್ ಗ್ರಿಲ್ ಕಂಬಿ ಇಡ್ತಾ ಇದೀನಿ. ಗ್ರಿಲ್ ಕಂಬಿ ಇಟ್ಕೊಂಡು ಇದ್ರ ಮೇಲೆ ಚಪಾತಿ, ಫುಲ್ಕಾ ಚಪಾತಿ ಮಾಡ್ತಾ ಇದೀನಿ. ಸೊ ಇದರಲ್ಲಿ ನಿಮಗೆ ಫ್ಲೇಮ್ ಅಲ್ಲಿ ಹೆಂಗ್ ಮಾಡ್ತಾರೋ ಅದೇ ರೀತಿಗೆ ನಿಮಗೆ ಇದರಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರಿಲ್ ಕಂಬಿ ಮಾತ್ರ ಅಲ್ಲ, ಈ ತರ ಗ್ರಿಲ್ ಪ್ಯಾನ್ ಇದೆ. ಗ್ರಿಲ್ ಪ್ಯಾನ್ ಇಟ್ಕೊಂಡು ಗ್ರಿಲ್ ಅಲ್ಲಿ ಏನೇನು ಮಾಡ್ತೀರಾ, ಏನೇನು ಫುಡ್ ಐಟಮ್ಸ್ ಮಾಡ್ತೀರೋ ಪ್ರತಿಯೊಂದು ಐಟಮ್ಸ್ ನೀವು ಮಾಡ್ಕೋಬಹುದು. ಗ್ಯಾಸ್ ಬದಲಾಗಿ ಪ್ರತಿಯೊಂದು ಮನೆಯಲ್ಲಿ ಯೂಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ. ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರ್ ಅಂದ್ರೆ ಡೋರ್ ಸ್ಟೆಪ್ ಡೆಲಿವರಿ ಆಪ್ಷನ್ಸ್ ಇದೆ.